ಜಮೀರ್ ಕೈತಪ್ಪಿದ ವಕ್ಫ್ ಮತ್ತು ಅಲ್ಪಸಂಖ್ಯಾತಕ ಇಲಾಖೆ. ದಾವಣಗೆರೆ ದಂಗಲ್ನಿಂದ ಜಮೀರ್ಗೆ ತಪ್ಪಿದಂತ ಖಾತೆ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ. ಆಡಿಯೋ ಲೀಕ್ ನಿಂದ ಜಮೀರ್ ಅವರಿಗೆ ಈ ಖಾತೆ ಕೈ ತಪ್ತಾ ಅನ್ನುವಂತ ಪ್ರಶ್ನೆಯಲ್ಲಿ ಸಚಿವ ಯುಟಿ ಖಾದರ್ಗೆ ಒಲಿದಿದೆ ಅಲ್ಪಸಂಖ್ಯಾತ ಖಾತೆ. ಅಲ್ಪಸಂಖ್ಯಾತ ಖಾತೆ ಬದಲಿಗೆ ವಸತಿ ಖಾತೆ ಜಮೀರ್ ಅಹಮದ್ ರವರ ಮಡಲಿಗೆ ಬಂದಿದೆ. ಜಮೀರ್ಗೆ ಖಾತೆ ತಪ್ಪಲು ಕಾರಣರಾದವರು ಯಾರು? ಅದೇ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಕೈ ತಪ್ಪಿದೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಇಲಾಖೆ, ಅದರ ಬದಲಿಗೆ ಕೇವಲ ವಸತಿ ಇಲಾಖೆಯನ್ನು ಅವರಿಗೆ ನೀಡಲಾಗಿದೆ. ಕೇವಲ ಅಲ್ಲ, ಆಬ್ವಿಯಸ್ಲಿ. ದಾವಣಗೆರೆ ದಂಗಲ್ನಿಂದ ಜಮೀರ್ಗೆ ತಪ್ಪಿದಂತ ಖಾತೆ. ಆಡಿಯೋ ಲೀಕ್ ನಿಂದ ಜಮೀರ್ ಅವರಿಗೆ ಖಾತೆ ಕೈ ತಪ್ತಾ. ಈ ಹಿಂದೆ ಇದ್ದಂತಹ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಬಹಳ ಪ್ರಬಲವಾದ ಸಚಿವರಾಗಿ ಕಾಣಿಸಿಕೊಂಡವರು ಜಮೀರ್ ಅಹಮದ್ ರವರು. ಆದರೆ ಈಗ ಒಂದೇ ಖಾತೆಗೆ ಸೀಮಿತ ಆಗಬೇಕಾಯ್ತಾ ಅನ್ನುವಂತ ಪ್ರಶ್ನೆ. ಜಮೀರ್ ಅವರ ಬದಲಿಗೆ ಯುಟಿ ಖಾದರ್ ಅವರಿಗೆ ಅಲ್ಪಸಂಖ್ಯಾತ ಕಲ್ಯಾಣ, ಹಜ್, ವಕ್ಫ್ ಮತ್ತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇದೆಲ್ಲದೂ ಕೂಡ ಯುಟಿ ಖಾದರ್ ಅವರಿಗೆ ಸಿಕ್ಕಿದೆ. ಅಲ್ಪಸಂಖ್ಯಾತ ಕಲ್ಯಾಣ, ಹಜ್ ಮತ್ತು ವಕ್ಫ್. ಇತ್ತೀಚೆಗೆ ದಾವಣಗೆರೆ ದಂಗಲಲ್ಲಿ ಜಮೀರ್ಗೆ ಈ ಖಾತೆ ಕೈ ತಪ್ಪಿಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಅವರು. ಪ್ರವೀಣ್ ರಾವ್, ದಾವಣಗೆರೆಯಲ್ಲಿ ಇತ್ತೀಚೆಗೆ ಒಂದಿಷ್ಟು ಡ್ರಾಮಾಗಳಾಯ್ತಲ್ಲ. ಶಾಮನೂರು ಶಿವಶಂಕರಪ್ಪರವರ ಸ್ಥಾನದಲ್ಲಿ ತಮ್ಮವರನ್ನ, ಶಿವಶಂಕರಪ್ಪರವರ ಫ್ಯಾಮಿಲಿಯ ಪರ್ಸನ್ ಅನ್ನೇ ಕಣಕ್ಕಿಳಿಸಬೇಕು ಅಂತ ಒಂದು ಬಣ ಆದ್ರೆ, ಮತ್ತೊಂದು ಕಡೆಯಲ್ಲಿ ಜಮೀರ್ ಅಹಮದ್ ರವರು ಇಲ್ಲ ಅಲ್ಪಸಂಖ್ಯಾತರನ್ನೇ, ಮುಸ್ಲಿಮರನ್ನೇ ಇಳಿಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿತ್ತು. ಕಡೆಯಲ್ಲೂ ಶಿವಶಂಕರಪ್ಪನವರ ಕಡೆಯವರು ಗೆದ್ರು, ಶಾಮನೂರು ಶಿವಶಂಕರಪ್ಪನವರ ಕಡೆಯವರು. ಇದೀಗ ಅದೇ ಎಲ್ಲೋ ಒಂದು ಕಡೆ ಇವರಿಗೆ ಮುಳುವಾಯ್ತಾ ಅನ್ನುವಂತ ಪ್ರಶ್ನೆ. ಈ ಬಂಡಾಯವನ್ನ ಎಬ್ಬಿಸುವಂತ ಪ್ರಯತ್ನವನ್ನ ಅವರೇನ್ ಮಾಡಿದ್ರು ಮತ್ತು ಆ ಸಂದರ್ಭದಲ್ಲಿ ಹರಿದಾಡಿದಂತ ಆಡಿಯೋ ಇದೆಲ್ಲವೂ ಕೂಡ ಜಮೀರ್ ಅಹಮದ್ಗೆ ದೊಡ್ಡ ಮಟ್ಟಿಗೆ ಮುಳುವಾಯ್ತಾ ಅನ್ನುವಂತ ಪ್ರಶ್ನೆಯಲ್ಲಿ ಏನ್ ಹೇಳ್ತೀರಿ? ಕಾರ್ತಿಕ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಜಮೀರ್ ಅಹಮದ್ ಅವರಿಗೆ ಈ ದಾವಣಗೆರೆ ಕಾರಣಕ್ಕೋಸ್ಕರವಾಗಿ, ದಾವಣಗೆರೆ ದಕ್ಷಿಣ ಚುನಾವಣೆಯ ಕಾರಣಕ್ಕೋಸ್ಕರವಾಗಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವೇ ದೊರಕದಂಥ ಪರಿಸ್ಥಿತಿ ಇತ್ತು. ಆದರೆ ಅವ್ರು ಹೆಂಗೆಲ್ಲ ಒಂದಿಷ್ಟು ಗೇಮ್ ಪ್ಲೇ ಆಡಿ ಇವತ್ತು ಮತ್ತೆ ಸಚಿವ ಸ್ಥಾನವನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಅವರು ನನಗೆ ಇದೇ ಖಾತೆ ಬೇಕು, ವಸತಿ ಖಾತೆ ಬೇಕೇ ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಹಿಂದೆ ಕೂಡ ಅವರು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ವಸತಿ ಸಚಿವರಾಗೇ ಇದ್ದಂಥವ್ರು. ಅವರಿಗೆ ಅದೇ ಖಾತೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ಆ ವಕ್ಫ್ ಖಾತೆ ಮತ್ತು ಅಲ್ಪಸಂಖ್ಯಾತರ ಖಾತೆ ಏನಿದೆ ಅದನ್ನು ಯುಟಿ ಖಾದರ್ ಅವ್ರಿಗೆ ಕೊಟ್ಟಿರುವಂಥದ್ದು. ಅಂದರೆ ಅವ್ರಿಗೆ ಒಂದೇ ಖಾತೆಗೆ ಸೀಮಿತ ಮಾಡಿದ್ದಾರೆ. ಆದರೆ ಅವರು ಯಾವ ಗುರಿಯನ್ನು ಇಟ್ಟಿದ್ರೋ ಸಿದ್ದರಾಮಯ್ಯನವರೇ ವಿರೋಧ ಮಾಡಿದರು. ಯಾವ ಜಮೀರ್ ಅಹಮದ್ ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಥರ ಇದ್ರಲ್ಲ, ಸಿದ್ದರಾಮಯ್ಯನವರೇ ಜಮೀರ್ ಅಹಮದ್ಗೆ ಯಾವುದೇ ಕಾರಣಕ್ಕೂ ಖಾತೆ ಕೊಡಬಾರ್ದು ಅಂತೇಳಿ, ಸಚಿವ ಸಂಪುಟದ ಸ್ಥಾನ ಕೊಡಬಾರ್ದು ಅಂತ ವಿರೋಧ ಮಾಡಿದರು. ಅಷ್ಟಿದ್ರೂ ಸಹಿತ ಅವರು ಅಲ್ಲಿ ಖಾತೆಯನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಗಮನ ಸೆಳೆಯುವಂಥ ವಿಚಾರ, ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿಚಾರ. ಜೊತೆಗೆ ವಸತಿ ಖಾತೆ ಬೇಕು ಅಂತ ಅವರು ಕೂಡ ಪಟ್ಟು ಹಿಡಿದಿದ್ರು. ವಸತಿ ಖಾತೆಯನ್ನೇ ಅವರು ಪಡೆಯೋದ್ರಲ್ಲಿ ಸಫಲ ಆಗಿದ್ದಾರೆ. ಆದರೆ ಈ ಅಲ್ಪಸಂಖ್ಯಾತರು, ಯಾಕಂದರೆ ಭಾರಿ ವಿಚಿತ್ರ ಅನಿಸ್ತದೆ ಇದು, ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಏನು ಹೋರಾಟ ಮಾಡಿದರು ಜಮೀರ್ ಅಹಮದ್ ಅವರು, ಅವರಿಗೆ ಆ ಒಂದು ಅಲ್ಪಸಂಖ್ಯಾತ ಖಾತೆಯನ್ನೇ ತಪ್ಪಿಸಿ ಅದನ್ನು ಯುಟಿ ಖಾದರ್ ಅವರಿಗೆ ಕೊಟ್ಟಿರುವಂಥದ್ದು ಯಾವುದೇ ಒಂದು ಬೇರೆ ಥರ ಲೆಕ್ಕಾಚಾರಗಳು ಇಲ್ಲಿ ಬಹಳ ಗೋಚರ ಆಗ್ತಾ ಇರುವಂಥದ್ದು ಕಾಣ್ಬೋದಾಗಿದೆ. ಕಾರ್ತಿಕ್, ಅಲ್ಲ, ಇಲ್ಲಿ ಬಹಳ ಇಂಟೆನ್ಷನ್ ಅನ್ನ ಬಹಳ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಅಲ್ಪಸಂಖ್ಯಾತ ಇಲಾಖೆ ಇಲ್ದಿದ್ರೆ ಅಟ್ಲೀಸ್ಟ್ ವಕ್ಫ್ ಆದ್ರೂ ಇವರಿಗೆ ನೀಡಬಹುದಾಗಿತ್ತು, ವಕ್ಫ್ ಇವರ ಹತ್ರವೇ ಉಳಿಸ್ಕೊಳ್ಬಹುದಾಗಿತ್ತು ಅಂತ ಹೇಳಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಈ ಅಲ್ಪಸಂಖ್ಯಾತರ ಮುಖಂಡರು, ಅವಿಷಭಕ್ತ ದೊರೆ ಅಂತ ಕರೆಸಿಕೊಂಡಿದ್ದಂತ ಜಮೀರ್ ಅಹಮದ್ ರವರಿಗೆ ಇಂಟೆನ್ಷನಲಿ ಆ ಪಟ್ಟದಿಂದ ಕೆಳಗಿಳಿಸಲಾಯಿತು ಅಂತ ಹೇಳಿ. ಖಂಡಿತ ಖಂಡಿತ. ಯಾಕಂದ್ರೆ ಯಾವ್ದಾದ್ರು ಈ ಮೂರು ಖಾತೆಗಳಿಗೆ ಒಂದಾದ್ರೂ ಕೊಡ್ಬೋದಾಗಿತ್ತು, ವಕ್ಫ್ ಕೊಡ್ಬೋದಾಗಿತ್ತು, ಅಥವಾ ಹಜ್ ಕೊಡ್ಬೋದಾಗಿತ್ತು, ಅಥವಾ ಅಲ್ಪಸಂಖ್ಯಾತ ಕೊಡ್ಬೋದಾಗಿತ್ತು. ಈ ಮೂರನ್ನು ಕೂಡ ಕಸಿದುಕೊಂಡು ಬೇರೆಯವರಿಗೆ ಕೊಟ್ಟಿರುವಂಥದ್ದು. ಖಂಡಿತ. ಯಾಕಂದ್ರೆ ಜಮೀರ್ ಅಹಮದ್ ಅವರು ತಾನೇ ಅಲ್ಪಸಂಖ್ಯಾತರ ಅನಭಿಷಕ್ತ ದೊರೆ ತರ ಅವ್ರು ನೋಡ್ಕೊಳ್ತಾ ಇದ್ರು. ಯಾವುದೇ ಕಾರಣಕ್ಕೂ
ಎಲ್ಲ ಇಡೀ ಮುಸ್ಲಿಂ ಸಮುದಾಯ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಅವ್ರ ರೀತಿ ಸ್ಟಾರ್ ಪ್ರಚಾರಕರ ತರ ರಾಜ್ಯದ ಹೊರಭಾಗದಲ್ಲೂ ಕೂಡ ದೇಶದ ಬೇರೆ ಬೇರೆ ಭಾಗಗಳಿಗೂ ಕೂಡ ಅವರು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ರು. ಅಲ್ಲೆಲ್ಲ ಕೂಡ ಅವರು ಮುಸಲ್ಮಾನರ ಅನಭಿಷಕ್ತ ನಾಯಕನ ತರ ಅಲ್ಲಿ ಪ್ರೊಜೆಕ್ಟ್ ಆಗ್ತಾ ಇದ್ರು. ಆದ್ರೆ ಯಾವಾಗ ದಾವಣಗೆರೆ ವಿಚಾರ ಬಂತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಲಿ ನಿಂತಂತವರು ಇದೇ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್. ಹಾಗಾಗಿ ಆ ಸಂದರ್ಭದಲ್ಲೇ ಇವರಿಗೆ ಒಂದ್ ರೀತಿ ಸೈಡ್ಲೈನ್ ಮಾಡುವಂತಹ ಕೆಲಸಗಳು ವ್ಯವಸ್ಥಿತವಾಗಿ ಆಗ್ತಾ ಇದ್ವು. ಈಗ ಆ ಒಂದು ಖಾತೆ ಅಂದ್ರೆ ಮುಸ್ಲಿಮ್ರಿಗೆ ಮಾತ್ರ ಸೀಮಿತ ಅಲ್ಲ ಜಮೀರ್ ಅಹಮದ್, ಮತ್ತು ಮುಸ್ಲಿಮ್ರಿಗೆ ಜಮೀರ್ ಅಹಮದ್ ಮಾತ್ರ ನಾಯಕ ಅಲ್ಲ ಅನ್ನೋದನ್ನ ಪ್ರೊಜೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಆ ಖಾತೆಯನ್ನ UT ಖಾದರ್ ಅವರಿಗೆ ಕೊಟ್ಟಿರುವಂಥದ್ದು ಗೋಚರ ಆಗ್ತಾ ಇದೆ. ಕಾರ್ತಿಕ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.